ಬರೀ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಈ ರೀತಿಯಾಗಿ ಗಲಾಟೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನೋಡಿ, ಬ್ಯಾನರ್ ಗಲಾಟೆಯಲ್ಲಿ ಸತೀಶ್ ರೆಡ್ಡಿಗೂ ಕೂಡ ಗಂಭೀರ ಗಾಯಗಳಾಗಿವೆ. ತಲೆಗೆ ತೀವ್ರ ಪೆಟ್ಟು ಬಿದ್ದಿದೆ. ಈಗ ತಕ್ಷಣ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬಳ್ಳಾರಿಯಿಂದ ಬೆಂಗಳೂರು ಆಸ್ಪತ್ರೆಗೆ ಸತೀಶ್ ರೆಡ್ಡಿಯನ್ನ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ಬಳ್ಳಾರಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿ ಬಳ್ಳಾರಿ ಹೃದಯಾಲಯದಿಂದ ಈಗ ಬೆಂಗಳೂರು ಆಸ್ಪತ್ರೆಗೆ ಸತೀಶ್ ರೆಡ್ಡಿಯನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಒಬ್ಬನ ಸಾವಾಗಿದೆ, ಇನ್ನೊಬ್ಬ ತೀವ್ರವಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸತೀಶ್ ರೆಡ್ಡಿ. ಆತನನ್ನ ಈಗ ಬೆಂಗಳೂರಿಗೆ ದಾಖಲಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನಡೀತಾ ಇರೋದೇನು ಬಳ್ಳಾರಿಯಲ್ಲಿ? ಬರೀ ಒಂದು ಯಾರೋ ಬ್ಯಾನರ್ ಕಟ್ಟೋ ವಿಚಾರಕ್ಕೆ, ಒಂದು ಚಿಕ್ಕ ಪುಟ್ಟ ಗಲಾಟೆಗೆ ಹಿಂಗೆ ಗಾಳಿಯಲ್ಲಿ ಫೈರ್ ಮಾಡುವಂತಹ ಒಂದು ಅವಕಾಶ ಅಥವಾ ಪರ್ಮಿಷನ್ ಕೊಟ್ಟವ್ರು ಯಾರು? ಈಗ ಪೊಲೀಸರು ಗುಂಪನ್ನ ಚದುರಿಸೋದಕ್ಕೆ ಅವ್ರು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ಅವರಿಗಿರುವಂತಹ ಒಂದು ಕಾನೂನು ಅವರಿಗೆ ಕೊಟ್ಟಿರುವಂತಹ ಒಂದು ಪರಿಧಿ. ಆದರೆ ಬೇರೆಯವರು, ಈಗ ಗನ್ ಮ್ಯಾನ್ ಇರುವಂಥವ್ರು, ಗನ್ ಮ್ಯಾನಿಗೆ ನಿಜಕ್ಕೂ ಆ ಒಂದು ಅಧಿಕಾರ ಇದೆಯಾ ಅದನ್ನು ನಾವು ನೋಡಬೇಕಾಗತ್ತೆ. ಅಕಸ್ಮಾತ್ ಅವ್ರು ಯಾರು ಗನ್ ಮ್ಯಾನ್ ಆಗಿರ್ತಾರೆ, ಯಾರೋ ಒಬ್ಬ ಶಾಸಕ, ಈಗ ರೆಡ್ಡಿ ಜನಾರ್ದನ್ ರೆಡ್ಡಿ ಆಗಿರಲಿ ಅಥವಾ ಭರತ್ ರೆಡ್ಡಿ ಆಗಿರಲಿ, ಅವರ ಬೆಂಬಲಿಗರು ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದರೂ ಆ ಶಾಸಕರ ಮೇಲೆ ಏನಾದರೂ ಗುಂಡಿನ ದಾಳಿ ಆಗ್ತಿದೆ ಅಥವಾ ಅವ್ರ ಮೇಲೆ ಏನಾದರೂ ದಾಳಿಗೆ ಬಂದಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಗನ್ ಮ್ಯಾನ್ಗಳು ಬಹುಶಃ ಆ ರೀತಿ ರಿಯಾಕ್ಟ್ ಮಾಡಬಹುದೇನೋ, ಗೊತ್ತಿಲ್ಲ. ಅದ್ರ ಬಗ್ಗೆನೂ ಕೂಡ ನಾವು ಇನ್ನೂ ಕೂಡ ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ. ಆದರೆ ಈ ಥರ ಗುಂಪನ್ನು ಚದುರಿಸೋದಕ್ಕೆ ಒಬ್ಬ ಗನ್ ಮ್ಯಾನ್ ಬಂದು ಗುಂಡನ್ನು ಹಾರಿಸುವಂಥದ್ದು ಇದು ಖಂಡಿತವಾಗ್ಲೂ ಅಕ್ಷಮ್ಯ ಆಗುತ್ತೆ. ಇದಕ್ಕೆ ಅವಕಾಶ ಇದೆಯಾ? ಹಾಗಾದ್ರೆ ಗನ್ ಮ್ಯಾನ್ಗಳಿಗೆ ಆ ಲೈಸೆನ್ಸ್ ಇದೆಯಾ? ಈ ರೀತಿಯಾಗಿ ಗಲಾಟೆ ಆಗೋ ಸಂದರ್ಭದಲ್ಲಿ ನೀವು ಫೈರಿಂಗ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಕೊಟ್ಟವ್ರು ಯಾರು ಪರ್ಮಿಷನ್ ಇವರಿಗೆ? ಹಾಗಾದ್ರೆ ಇದು ವಿಚಾರ ನೋಡಿ. ಈಗ ಎರಡು ದೃಶ್ಯಗಳು. ಒಂದ್ ಕಡೆ ಈಗ ಪೊಲೀಸರು ಆ ಗುಂಪನ್ನ ಚದುರಿಸೋದಕ್ಕೆ ಲಘು ಲಾಠಿ ಪ್ರಹಾರ ಕೂಡ ನಡೆಸಬೇಕಾಯ್ತು. ಇನ್ನೂ ಕೂಡ ಜನ ಅಲ್ಲಿ ಕೇಳ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಆ ಗಲಾಟೆ ಎಷ್ಟು ಮಟ್ಟಿಗೆ ಹೋಗಿತ್ತು ಅಂತ ಹೇಳಿದ್ರೆ, ಪೊಲೀಸರು ಬಂದು ಗಾಳಿಯಲ್ಲಿ ಫೈರ್ ಮಾಡಿದ್ರು, ಲಾಠಿ ಬೀಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಗುಂಪು ಚದುರ. ಮತ್ತೊಂದ್ ಕಡೆ ಗಾಯಾಳು ಸತೀಶ್ ರೆಡ್ಡಿಯನ್ನು ನೋಡ್ತಾ ಇದ್ರಿ. ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತವ್ರನ್ನ ಅವ್ರನ್ನೀಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಇದೇ ವಿಚಾರ ಎಲ್ಲರೂ ಕೂಡ ಬೇಡ ಅಂತ ಹೇಳೋದು. ನೋಡಿ, ನಾಯಕರುಗಳು ಅವರವರು ಆರಾಮಾಗಿ ಅವ್ರು ಇರ್ತಾರೆ, ಅವ್ರದ್ದಾದಂಥ ಒಂದು ಐಷಾರಾಮಿ ಬದುಕನ್ನ ಸಾಗಿಸ್ತಾ ಇರ್ತಾರೆ. ಆದರೆ ಅವರ ಹೆಸರು ಹೇಳ್ಕೊಂಡು ಅವರ ಬೆಂಬಲಿಗರು ಅಂತ ಅನ್ಕೊಂಡು ಇಲ್ಲಿ ಇವ್ರುಗಳು ಬಡದಾಡ್ಕೊಂಡು ಬೀದಿ ಹೆಣ ಆಗ್ತಾರೆ. ಇದು ಯಾಕೆ ಬೇಕು? ಇದು ಖಂಡಿತವಾಗ್ಲೂ ಇದು ನಿಲ್ಬೇಕಲ್ವಾ? ಈ ಥರದ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಾವು ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ವಿನಾಯಕ್, ಈಗ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಯಾರು ಗುಂಡು ಹಾರಿಸಿದ್ದಾರೆ, ಯಾರ ಗುಂಡು ರಾಜಶೇಖರ್ಗೆ ತಗಲಿದೆ ಅನ್ನುವಂಥದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಮಾಹಿತಿ ಏನಾದರೂ ಲಭ್ಯವಾಗ್ತಾ ಇದೆ? ಇದು ಒಂದು ಕಡೆ. ಇನ್ನು ನಿನ್ನೆ ರಾತ್ರಿ ಎಕ್ಸಾಕ್ಟ್ ಆಗಿ ನಡೆದಿದ್ದೇನು, ಯಾಕೋಸ್ಕರ ಇಷ್ಟು ಮಟ್ಟಿಗೆ ಪರಿಸ್ಥಿತಿಯಲ್ಲಿ ಬಿಗಡಾಯಿಸು ಹಾಗಾದ್ರೆ ವಿನಾಯಕ್? ಖಂಡಿತ ರೆಹಮಾನ್, ಇದೊಂದು ಕ್ಷುಲ್ಲಕ ಕಾರಣ ಅಂತ ಹೇಳ್ಬೋದು. ಯಾಕಂತಂದ್ರೆ ವಾಲ್ಮೀಕಿ ಏನು ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾನರ್ನ ಅಳವಡಿಕೆ ಮಾಡಿರ್ತಾರೆ. ಆ ಬ್ಯಾನರ್ಗೆ ಸಂಬಂಧಪಟ್ಟಂತೆ ಮಧ್ಯಾಹ್ನದ ವೇಳೆಗೆ ಕಾರ್ಯಕರ್ತರು ಮಾತ್ರ ಬ್ಯಾನರನ್ನು ಕಟ್ಟಲಿಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾನರ್ನ ಕಟ್ಟಬಾರದು ಅಂತ ಹೇಳಿ ಕೂಡ ಅವರಿಗೆ ಒಂದು ರೀತಿ ಸೂಚನೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟು ಹೋಗಿರ್ತಾರೆ. ನಂತರದಲ್ಲಿ ಸತೀಶ್ ರೆಡ್ಡಿ ಅವರು ತಮ್ಮ ಗ್ಯಾಂಗನ್ನು ಕಟ್ಕೊಂಡು ಬರ್ತಾರೆ. ಅಂದರೆ ಭರತ್ ರೆಡ್ಡಿಯ ಬೆಂಬಲಿಗ ಬಂದು ಇಲ್ಲಿ ಚೇರನ್ನು, ಅಂದರೆ ರಸ್ತೆ ಮೇಲ್ಗಡೆ ಚೇರನ್ನು ಹಾಕ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನಾನಿಲ್ಲಿ ಬ್ಯಾನರನ್ನು ಕಟ್ತೀನಿ ನಿಟ್ಟಿನಲ್ಲಿ ಕೂಡ ಒಂದು ರೀತಿ ದೊಡ್ಡ ಒಂದು ಧಮಕಿ ಹಾಕುವ ನಿಟ್ಟಿನಲ್ಲಿ ಕೂಡ ಆತ ಮಾತನಾಡಿರ್ತಾನೆ. ಹೀಗಾಗಿ ಅದು ಒಂದು ರೀತಿ ಎಲ್ಲೋ ಜನಾರ್ದನ್ ರೆಡ್ಡಿ ಅವರಿಗೆ ಟ್ರಿಗರ್ ಮಾಡಿದ ಹಾಗೆ ಕಾಣಿಸ್ತದೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಶ್ರೀರಾಮುಲು ಅವರಿಗೆ ಫೋನ್ ಮಾಡುವ ಮೂಲಕವಾಗಿ ಅವ್ರ ಜೊತೆಗೆ ನೇರವಾಗಿ ಅವರ ರಾಮುಲು ಅವರ ಮನೆಯಿಂದ ನೇರವಾಗಿ ಬರುವ ಮೂಲಕವಾಗಿ ಸತೀಶ್ ರೆಡ್ಡಿ ಅವರ ಜೊತೆಗೆ ಜಗಳ ಮಾಡ್ತಾರೆ, ಅಂದರೆ ವಾಗ್ವಾದಕ್ಕೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಗುಂಪು ಮತ್ತು ಸತೀಶ್ ರೆಡ್ಡಿ ಅವರ ಗುಂಪು ಏಕಾಏಕಿ ಕಲ್ಲು ತೂರಾಟ, ದೊಣ್ಣೆಗಳಿಂದ ಹೊಡೆದಾಡಕ್ಕೂ ಕೂಡ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳು ಏರ್ ಫೈರ್ ಮಾಡ್ತಾರೆ. ಏರ್ ಫೈರ್ ಮಾಡೋಕ್ಕೆ ಕಾರಣ ಅಂತಂದರೆ ಸತೀಶ್ ರೆಡ್ಡಿ ಅವರ ಸ್ವಯಂ ರಕ್ಷಣೆಗೋಸ್ಕರ ಗನ್ ಮ್ಯಾನ್ಗಳನ್ನು ತೆಗೆದುಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೇನಾದ್ರು ಜೀವಕ್ಕೆ ಆಪತ್ತು ಅನ್ನೋ ನಿಟ್ಟಿನಲ್ಲಿ ಏನಾದ್ರು ಬಂದಾಗ ಗನ್ ಮ್ಯಾನ್ಗಳಿಗೆ ಫೈರ್ ಮಾಡುವಂಥ ಅವಕಾಶ ಇರುತ್ತೆ ಅನ್ನೋ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಮಾಹಿತಿ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಫೈರ್ ಆಗಿರುವಂಥದ್ದು ಈಗ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಮೇಲೆ, ಅಂತಂದರೆ ಕಾಂಗ್ರೆಸ್ನ ಕಾರ್ಯಕರ್ತರಿಂದಲೇ ಇದು ಜಗಳ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಗಳ ಆಗಿತ್ತು. ಇದೀಗ ಕಾಂಗ್ರೆಸ್ ಕಾರ್ಯಕರ್ತ ಸಾವಿಗೀಡಾಗಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಗುಂಪನ್ನು ಚದುರಿಸುವ ನಿಟ್ಟಿನಲ್ಲಿ ಏರ್ ಫೈರ್ ಕೂಡ ಮಾಡಿರುವಂಥದ್ದು. ಸುಮಾರು 12ಕ್ಕೂ ಹೆಚ್ಚು ಬಾರಿ ಏರ್ ಫೈರಿಂಗ್ ಕೂಡ ಆಗಿರುವಂಥದ್ದು. ಅಂದರೆ ಇಲ್ಲಿ ರಾಜಶೇಖರ್ ಅವರಿಗೆ ಏನು ಬೆನ್ನಿಗೆ ತಾಗಿರತಕ್ಕಂತಹ ಗುಂಡು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿಂದ ಫೈರ್ ಆಗಿರುವಂಥ ಗುಂಡ ಅಥವಾ
ಪೊಲೀಸರಿಂದ ಏನು ಗುಂಪು ಚದುರಿಸೋಸ್ಕರ ಏನು ಫೈರಿಂಗ್ ಮಾಡಿದ್ರಲ್ಲ ಆ ಗುಂಡನ್ನು ಕೂಡ ಈಗ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಜೊತೆಗೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಏನು ರಾಜಶೇಖರ್ ಅವರ PM ರಿಪೋರ್ಟ್ ಕೂಡ ಈಗಾಗಲೇ ಚೆಕ್ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ಲಾ ಅಂಡ್ ಆರ್ಡರ್ ಕೂಡ ಸಮಸ್ಯೆ ಆಗಿರುವಂಥದ್ದು. ನಾನೀಗ ವಸ್ತುಸ್ಥಿತಿ ತೋರ್ತಾ ಹೋಗ್ತೇನೆ. ಇದು ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ. ಇಲ್ಲಿ ನಿನ್ನೆ ರಾತ್ರಿ ಸುಮಾರು 1.5 ಗಂಟೆವರೆಗೂ ಸುಮಾರು 5,000ಕ್ಕೂ ಹೆಚ್ಚು ಜನರು, ಇದು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಜನರು ಕರಡು ಹೊತ್ತಿಗೆ ನಿಂತಿದ್ರು. ಕೈಯಲ್ಲಿ ದೊಣ್ಣೆ ಇಟ್ಕೊಂಡಿದ್ರು, ಖಾರದ ಪುಡಿ ಇಟ್ಕೊಂಡಿದ್ರು, ಪೆಟ್ರೋಲ್ ತುಂಬಿರ್ತಕ್ಕಂತಹ ಬಾಟಲ್ಗಳನ್ನ ಹಿಡ್ಕೊಂಡಿದ್ರು. ಈ ಕಡೆಯಿಂದ ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ಮೇಲೆ ಇವರು ಅಟ್ಯಾಕ್ ಮಾಡ್ತಾ ಇದ್ರೆ, ಆ ಕಡೆಯಿಂದ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಭರತ್ ರೆಡ್ಡಿ ಬೆಂಬಲಿಗರು ಅವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ರು. ಅಂದರೆ ಹೇಗೆ ಆಗಿತ್ತಂದರೆ ಇದು ನಿಧಿ ಒಂದು ಯಾವುದೋ ಒಂದು ಬಾರ್ಡರ್ನಲ್ಲಿ ಯುದ್ಧ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಷ್ಟು ಮಟ್ಟಿಗೆ ಬಿಗುವಿನ ವಾತಾವರಣ ಇತ್ತು. ಇದನ್ನು ಚದುರಿಸೋಸ್ಕರ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸನ ಪಡ್ತಾ ಇದ್ರು. ಪೊಲೀಸರ ಮೇಲೆ ಕೂಡ ಸಾಕಷ್ಟು ಕಲ್ಲುಗಳು ಬಿದ್ದು ಅವರು ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರುವಂಥದ್ದು. ಅಂದರೆ ಇಲ್ಲಿ ಘಟನೆಗೆ ಪ್ರಮುಖ ಕಾರಣ ಏನಂತಂದರೆ ಕೇವಲ ಒಂದು 20/20 ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಆರಂಭ ಆಗುತ್ತೆ. ಇಲ್ಲಿ ಸತೀಶ್ ರೆಡ್ಡಿ ಅವರು ಗಲಾಟೆಯನ್ನು ಆರಂಭ ಮಾಡ್ತಾರೆ ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಆರೋಪ. ಜನಾರ್ದನ್ ರೆಡ್ಡಿ ಅವರೇನು ಹೇಳ್ತಾರೆ, ನನ್ನ ಮನೆ ಮುಂದುಗಡೆ ಬಂದು ಬ್ಯಾನರ್ ಹಾಕಿ ನನಗೆ ಧಮಕಿ ಕೊಡ್ತಾರೆ, ಹೀಗಾಗಿ ನಾನು ಅವರನ್ನು ಕೇಳಿಕ್ಕೆ ಹೋಗಿದ್ದೆ, ಆದರೆ ನನ್ನ ಮೇಲೆ ಫೈರಿಂಗ್ ಮಾಡಿ ನನ್ನನ್ನು ಹತ್ಯೆ ಮಾಡಲಿಕ್ಕೆ ಸ್ಕೆಚ್ ಹಾಕಿದ್ರು ಕೂಡ ಅವರು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಅಮಾಯಕ ಕಾರ್ಯಕರ್ತ ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿರುವಂಥದ್ದು. ಇದಕ್ಕೆ ಪಕ್ಷದ ಲೀಡರ್ಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರೀತಿಯಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಮಾಯಕರ ಪ್ರಾಣ ಇದೀಗ ಬಲಿಯಾಗಿರುವಂಥದ್ದು. ನಿನ್ನೆ 1.5 ಗಂಟೆವರೆಗೂ ಕೂಡ ಭರತ್ ರೆಡ್ಡಿ ಅವರು ಕಾರ್ಯಕರ್ತರ ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಮನೆ ಮುಂಭಾಗದಲ್ಲಿ ಧರಣಿ ಕೂತ್ಕೊಂಡಿದ್ರು. ಜನಾರ್ದನ್ ರೆಡ್ಡಿ ಅವರು ಬಂಧನ ಆಗಬೇಕಂತೂ ಕೂಡ ಧರಣಿ ಕೂತ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ರೂಸ್ಪೇಟೆ ಠಾಣೆಯಲ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ಸೇರಿದಂತೆ ಸುಮಾರು 11 ಜನರ ಮೇಲೆ ಕೇಸ್ ಕೂಡ ಆಗಿರುವಂಥದ್ದು, FIR ಕೂಡ ದಾಖಲಾಗಿರುವಂಥದ್ದು. ಇನ್ನೇನು 11 ಗಂಟೆಗೆ ಜನಾರ್ದನ್ ರೆಡ್ಡಿ ಅವರು ವಿವರವಾಗಿ ಒಂದು ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು. ಜೊತೆಗೆ ಶಾಸಕ ಭರತ್ ರೆಡ್ಡಿ ಕೂಡ ನಕ್ಷತ್ರ ಹೋಟೆಲ್ನಲ್ಲಿ ಅವರು ಕೂಡ ಇದಕ್ಕೆ ಕೌಂಟರ್ ಅನ್ನುವಂತೆ ಕೂಡ ಅವರು ಕೂಡ ಪ್ರೆಸ್ ಮೀಟ್ ಕರೆದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರೋದು ಪೊಲೀಸ್ ಸಿಬ್ಬಂದಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಕೊಡಬೇಕು. ಯಾಕೆ ಇವರು ತಲೆಮರೆಸ್ಕೊಳ್ತಾರೆ, ಯಾಕೆ ಮಾಹಿತಿನ ಪೊಲೀಸ್ ಅಧಿಕಾರಿ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಕಾಡ್ತಾರೆ. ವಿನಾಯಕ್ ಮಾತಾಡ್ತೀನಿ ಒಂದು ನಿಮಿಷ.